ಬೀದರ್ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಸಿನಿಮಾ ರೀತಿಯಲ್ಲಿ ಖದೀಮರು ಹಣವನ್ನು ಲೂಟಿ ಮಾಡಿದ್ದಾರೆ. ಏನೋ ನಾವು ಚಲನಚಿತ್ರಗಳು ನೋಡ್ತಿರ್ತೀವಿ, ಖದೀಮರು ಹಣವನ್ನು ಕಳ್ಳತನ ಮಾಡೋ ರೀತಿಯಲ್ಲಿ ಯಾವ ರೀತಿ ಗುಂಡನ್ನು ಹಾರಿಸ್ತಾರೆ, ಆ ರೀತಿಯಾಗಿ ಒಂದು ಬೀದರ್ ನಗರದಲ್ಲಿ ಗುಂಡು ಹಾರಿಸಿ ಹಣವನ್ನು ಕಳ್ಳತನ ಮಾಡಿದ್ದಾರೆ. ಬೀದರ್ ನಗರದ SBI ಬ್ರಾಂಚ್ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ನ್ಯಾಯಾಲಯದ ಮಧ್ಯದಲ್ಲಿರುವಂಥ SBI ಬ್ರಾಂಚ್ಗೆ ಹಣ ಹಾಕಲು ಬಂದಂಥ ಸಮಯದಲ್ಲಿ ಇಬ್ಬರು ಖದೀಮರು ದ್ವಿಚಕ್ರ ವಾಹನದಲ್ಲಿ ಬಂದು SBI ಏನು ಹಣವನ್ನು ಹಾಕಲುವಂಥ ಸಿಬ್ಬಂದಿಗೆ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಗುಂಡು ಹಾರಿಸಿದ್ದಾರೆ. ಒಟ್ಟು 6 ಸುತ್ತಿನ ಗುಂಡು ಹಾರಿಸಿದೆ ಅಂತ ಇಲ್ಲಿ ಸ್ಥಳದಲ್ಲಿರೋರು ಹೇಳ್ತಾ ಇದ್ದಾರೆ. 6 ಸುತ್ತಿನ ಗುಂಡು ಹಾರಿಸಿದಾಗ ಏನು ವೆಂಕಟೇಶ್ ಗಿರಿ ಅನ್ನೋ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ವ್ಯಕ್ತಿಗೆ ತೀವ್ರ ಗಾಯಗಳಾಗಿದ್ದು ಆತನನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದೆ. ಆ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ನೀವು ನೋಡ್ತಿರಬಹುದು, ಏನು ನನ್ನ ಹಿಂದ್ಗಡೆ ಕಾಣ್ತಿರೋವಂಥ SBI ವೆಹಿಕಲ್ ಇದೆ. ಈ ವೆಹಿಕಲ್ನಲ್ಲಿ ಹಣವನ್ನು ತೆಗೆದುಕೊಂಡು ಬರ್ತಾರೆ ಇಬ್ಬರು ಸಿಬ್ಬಂದಿಗಳು. ಆ ಸಮಯದಲ್ಲಿ ಪ್ಲ್ಯಾನ್ ಮಾಡಿ ಇಬ್ಬರು ದುಷ್ಕರ್ಮಿಗಳು ಪ್ಲ್ಯಾನ್ ಮಾಡಿ ಆ ಹಣವನ್ನು ದೋಚಲಿಕ್ಕೆ ಕಣ್ಣಿಗೆ ಕಾರದ ಪುಡಿಯನ್ನು ಉಗ್ಗಿ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ವ್ಯಕ್ತಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಿದೆ. ಆತನ ಸ್ಥಿತಿಯು ಕೂಡ ಗಂಭೀರವಾಗಿದೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ಪೊಲೀಸರು ಬಂದಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಈ ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ, ಆ ಕಡೆ ನ್ಯಾಯಾಲಯ, ಎರಡರ ಮಧ್ಯೆ ಇರುವಂಥ ಸ್ಥಳದಲ್ಲಿ ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿರೋದು ಒಂಥರ ಬೀದರ್ ನಗರದಲ್ಲಿ ಜನ ಭಯದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದಿಷ್ಟು ಬೆಂಗಳೂರು, ಮುಂಬೈ ಅಂಥ ಸ್ಥಳಗಳಲ್ಲಿ ಇಂತಹ ಘಟನೆಗಳು ನಡೆಯೋದ್ರ ಬಗ್ಗೆ ನಾವು ಕೇಳಿದ್ವಿ, ಅದೇ ರೀತಿ ಚಲನಚಿತ್ರಗಳು ನೋಡಿದ್ವಿ. ಆದರೆ ಬೀದರ್ ನಗರದಲ್ಲಿ ಈ ರೀತಿ ಅದು ಬೆಳ್ಳಂಬೆಳಗ್ಗೆ ಒಂದು 10-11 ಗಂಟೆ ಸುಮಾರಿಗೆ ಇಂತಹ ಘಟನೆ ಆಗಿರೋದು ಜನರನ್ನು ಒಂದ್ಸರಿ ಬೆಚ್ಚ ಬೀಳಿಸಿದೆ ಅಂತಲೇ ಹೇಳ್ಬೋದು. ಒಳಗಿಂದು ನಾಲ್ ಗಾಡಿ ಬಲ್ಲಿದ್ದ, ಅಲ್ಲಿ ಒಳಗಿನ ಗಾಡಿ ಬಲ್ಲಿದ್ದ ಇಬ್ಬರು ಫೈರ್ ಮಾಡಿ ಕ್ಯಾಶ್ ಒಯ್ದು ಬಿಟ್ರೆ ಅಷ್ಟೇ ಗೊತ್ತು. ನೀವೇನು ಡ್ರೈವಿಂಗ್ ಮಾಡ್ತಿದ್ರಿ? ಡ್ರೈವಿಂಗ್ ಒಳಗಿದ್ದ, ನಾನು ಡ್ರೈವಿಂಗ್ ಮಾಡ್ತೀನಿ. ಬಟ್ ಒಳಗಿದ್ದ ಬರೋದ್ರೊಳಗೆ ಅವ್ರು ಫೈರ್ ಮಾಡಿ ಹಣ ತೆಗೆದಿದ್ರಿ ಹೊರಗಡೆ? ಹಣ ತೆಗೆದಿಲ್ಲ, ಇಲ್ಲಿ ಹಣ ತೆಗಂಗಿಲ್ಲ. ಹಣ ಒಳಗೆ ಹತ್ತೇವೆ, ATM ಒಳಗೆ ತುಂಬಿಸ್ತೇವೆ ಕ್ಯಾಶು. ಇಲ್ಲಿಂದ ಕ್ಯಾಶ್ ತೊಗೊಂಡು ಗಾಡಿ ಒಳಗೆ ತುಂಬಿಸೋಪರಿ ಫೈರ್ ಆಗಿಬಿಟ್ರು. ಎಷ್ಟು ಹಣ ಒಯ್ದಿದ್ದಾರಂತ? ಎಷ್ಟು ಹಣ ಅಂತೇಳಿ ಅದು ನನಗೆ ಕನ್ಫರ್ಮ್ ಇರೋಂಗಿಲ್ಲ. ಅವರು ಏನು ಕಸ್ಟಡೆಂಟ್ ಕ್ಯಾಶ್ ಹಾಕ್ತಾರಲ್ಲ ಅವ್ರಿಗೆ ಕನ್ಫರ್ಮ್ ಇರ್ತದೆ. ಎಷ್ಟು ಇರ್ತದೆ ಅಂತೇಳಿ ಅವ್ರಿಗೆ ಕನ್ವೆಂಡೆಂಟ್ ಬೆಳಗ್ಗೆ ಬರ್ತದೆ, ಅವ್ರಿಗೆ ಕನ್ಫರ್ಮ್ ಇರ್ತದೆ. ಎಷ್ಟಿದ್ರು ಬಾಕ್ಸ್? ಒಂದೇ ಬಾಕ್ಸ್. ಒಂದೇ ಬಾಕ್ಸ್ ಇತ್ತು ಗಾಡಿದಾಗ. ಅವ್ರು 2 ವೀಲರ್ ಮೇಲೆ ಇದ್ರು. ಎಷ್ಟು ಜನ ಇದ್ರು? ಇಬ್ಬರು ಇದ್ರು. ಮೊದಲ ಖಾರದ ಪುಡಿ ಹಾಕೋದು ನೋಡಿದ್ರಿ ನೀವು? ನಾನು ನೋಡಿಲ್ಲ, ಅಷ್ಟು ಅವ್ರಿಗೆ ಕಾಣ್ತಿಲ್ಲ ನನಗೆ. ಯಾರಿದ್ರು ಹೊರಗಡೆ? ನಿಮ್ಮ ಯಾರು ಸಿಬ್ಬಂದಿ ಇದ್ರ? ಅವ್ರಿಬ್ಬರು ಇದ್ರು. ಅವ್ರಿಗೆ ಕ್ಯಾಶ್ ಅವರೇ ತರ್ಲಿದ್ರು. ನೀವು ಟೋಟಲ್ ಎಷ್ಟು ಜನ ಬಂದಿದ್ರು ಗಾಡಿದ ಬೆಳಗ್ಗೆ ಡ್ಯೂಟಿಗೆ ಬರೋದೇ ಇಲ್ಲಿಂದ ಜಾಯ್ನ್ ಆಗಿಬಿಡ್ತೇವೆ ಎಲ್ಲರೂ. ಓಕೆ. ಬಂದು ಒಬ್ರೊಬ್ರು ಜಾಯ್ನ್ ಆಗ್ಲಿಕ್ಕತ್ತಿದ್ದು. ಅವ್ರು ಆಲ್ರೆಡಿ ಕ್ಯಾಶ್ ಡಿಸ್ಪೋಸ್ ಮಾಡಿ ತಂದು ಅವರಿಬ್ರು ಒಳಗಿಟ್ಟಿದ್ರು. ಅವಾಗ ಇದು ಮಾಡೋದು. ಅವರು ಗಿರಿ ಅಂತ ಗಿರಿ. ಇನ್ನೊಬ್ರು ಅವ್ರು ಶಿವಕುಮಾರ್ ಅಂತೇಳಿ. ಅವ್ರದ್ದು ವಯಸ್ಸು ಎಷ್ಟು? ಶಿವಕುಮಾರ್ ಅವ್ರದ್ದು 32-33 ಇರ್ಬೋದು. ಇವ್ರದ್ದು ಭೀ ಅಷ್ಟೇ ಒಂದು 30-35. ನಿಮ್ಮ ಹೆಸರು? ರಾಜು ಅಂತೇಳಿ, ರಾಜಶೇಖರ್ ಅಂತ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.